ಅಪ್ಪು ಅಭಿಮಾನಿಗಳು ಇರ್ತೀವಿ ಡಿ ಬಾಸ್ ಜೊತೆಗೆ. ಯಾರಪ್ಪ ಬೇಡ ಮದುವೆಲ್ಲ ಅಪ್ಪು ಗಿಪ್ಪು ಬೇಡ. ನಮ್ಮ ಮನೇಲಿ ಒಂದು ಪುಟ್ಟನಾಗಿರೋದು ಆ ಪಾಪ ಹೆಸರು ಕೇಳಿದ್ಯಾ ಬೇಡದು ಬಂದ ನೋಡ್ಬೇಕು. ಅಪ್ಪು ಅಭಿಮಾನಿಗಳು ಡೈರೆಕ್ಟ್ ಬೇಕು. ಇದು ಡಿ ಬಾಸ್ ಕಣೋ, ಡಿ ಬಾಸ್ ಸಾಮ್ರಾಜ್ಯ ಕಣಿದು. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ನವಗ್ರಹ ಬರಬೇಕು ಏನಂತೀರಾ? ಇವ್ರುಗಳು ನಮ್ಮ ಹೆಸರು ಹೇಳಲ್ಲ, ಹೇಳ್ತಾರೆ ಅದೇನೋ ಅಂತಾರಲ್ಲ, ದನ ಬೆಳ್ದಂಗೆ ಬೆಳ್ಕೊಂಡವನೇ ಅಥವಾ ಇವನು ಅಂತಾರಲ್ಲ. ಅವ್ರ ಅಪ್ಪನ ದುಡ್ಡಲ್ಲಿ ತಿಂತಿದಾರಣ್ಣ. ಅವ್ರ ಅಪ್ಪನ ದುಡ್ಡಲ್ಲೇ ತಿಂತಿಲ್ಲ, ಸ್ವಂತ ದುಡ್ಡಲ್ಲಿ ತಿಂತಾ ಇರೋದಲ್ಲಿ. ಜೈಲ್ ಊಟ ಮಾಡ್ತಾ ಇರೋದಣ್ಣ. ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲರೂ. ಇನ್ನೊಬ್ರು ಹೇಳ್ತಾರೆ ಶರ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ, ಆಟಿಟ್ಯೂಡು ಅದು ಇದು ರಾಜನ್ ಥರ ಗೊತ್ತು ದೌಲತ್ತು ಅಂತ. ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ. ಅವ್ರ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದಲ್ಲಿ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದು. ಯಾವನು ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ಇಲ್ಲ ಬ್ರೋ ಹೇಳಲ್ಲ, ಹೆಸರುನೇ ಹೇಳಲ್ಲ. ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ. ದೇವರು ದೇವಸ್ಥಾನದಲ್ಲವ್ರೆ. ಇವಾಗ ದೇವರು ದೇವಸ್ಥಾನದಲ್ಲವ್ರೆ ಅಂತಕೊಂಡು ಸುಮ್ಮಿರಿ. ಬಂದೇ ಬರ್ತಾರೆ. ಅವಾಗ ದೌಲತ್ತಲ್ಲ ಗತ್ತು ಇದ್ದೇ ಇರ್ತದೆ, ಇಡೀ ಕರ್ನಾಟಕದಲ್ಲಿ ಇರುತ್ತೆ. ದೇವಿಲ್ ಬರ್ಲಿ, ನಾವು ನೋಡ್ತೀವಿ. ಅಪ್ಪು ಅಭಿಮಾನಿಗಳು ಇರ್ತೀವಿ ಡಿ ಬಾಸ್ ಜೊತೆಗೆ. ಯಾರಪ್ಪ ಬೇಡ ಮದುವೆಲ್ಲ ಅಪ್ಪು ಗಿಪ್ಪು ಬೇಡ. ನಮ್ಮ ಮನೇಲಿ ಒಂದು ಪುಟ್ಟನಾಗಿರೋದು ಆ ಪಾಪ ಹೆಸರು ಕೇಳಿದ್ಯಾ ಬೇಡದು ಬಂದ ನೋಡ್ಬೇಕು. ಅಪ್ಪು ಅಭಿಮಾನಿಗಳು ಡೈರೆಕ್ಟ್ ಬೇಕು. ಇದು ಡಿ ಬಾಸ್ ಕಣೋ, ಡಿ ಬಾಸ್ ಸಾಮ್ರಾಜ್ಯ ಕಣಿದು. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ನವಗ್ರಹ ಬರಬೇಕು ಏನಂತೀರಾ?